ಇನ್ನು ಈ ಹಲ್ಲೆ ಎಲ್ಲ ನಡೀತಲ್ಲ ಪಟ್ಟಣಗೆರೆ ಶೆಡ್, ಅದರ ಒಳಗಡೆ ಇದ್ದಂತಹ CCTV ಕೂಡ ಈಗ ಫುಟೇಜ್ ಎಲ್ಲ ಪೊಲೀಸರಿಗೆ ಸಿಕ್ಕಿದೆ. ಸೊ ದರ್ಶನ್ಗೆ ಕಂಟಕವಾಗಲಿದೆ CCTV. ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಿರ್ತಕ್ಕಂಥ ಫುಟೇಜಸ್ CCTV ಏನು ಸಾಕ್ಷಿ ಕೊಟ್ಟಿದೆ? ಹಾಗಾದರೆ ಪೊಲೀಸರಿಗೆ CCTV ದೃಶ್ಯಾವಳಿಗಳೇ ಪ್ರಮುಖ ಸಾಕ್ಷಿಯಾಗೋ ಸಾಧ್ಯತೆ. ಯಾರ್ಯಾರ ಪಾತ್ರ ಏನೇನು, ಕೊಂದವರು ಯಾರು, ಇದು ಬಹಳ ಮುಖ್ಯವಾಗಿ ಆ ಒಳಗಡೆ ಇರತಕ್ಕಂಥ CCTV ಫುಟೇಜಲ್ಲಿ ಸಿಗುತ್ತೆ. ಕೊಂದವರು ಯಾರು? ಈಗ ದರ್ಶನ್ ಹೇಳ್ತಾ ಇರೋ ಪ್ರಕಾರ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಆ ಥರ ಮಾಡಿಲ್ಲ ಅಂತ. ಹೌದಾ ಇಲ್ವಾ? ಇದೇ ಸಾಕ್ಷಿ. ಪಟ್ಟಣಗೆರೆ ಶೆಡ್ನಲ್ಲಿ ಮಹತ್ವದ ಸಾಕ್ಷಿಗಳು ಲಭ್ಯ ಆಗಿದೆ. ಶೆಡ್ನಲ್ಲಿ ಕೇವಲ CCTV ಮಾತ್ರ ಅಲ್ಲ, ಎಲ್ಲ ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇನೋ ಆ ಸೆಕ್ಯೂರಿಟಿದು ಲಾಠಿ ಮತ್ತು ರಿಪೀಸ್ ಪಟ್ಟಿ, ಇವೆಲ್ಲ ಲಾಠಿ ರಿಪೀಸ್ ಪಟ್ಟಿ ಎಲ್ಲ ಸಿಕ್ಕಿದೆ. ಆಮೇಲೆ ರಕ್ತದ ಕಲೆಕ್ಟ್ ಮಾಡಿದ್ದಾರೆ. ಇದು ರೇಣುಕಾಸ್ವಾಮಿಯದ್ದೇ ಅಂತ ಪ್ರೂವ್ ಮಾಡಬೇಕಲ್ಲ. ರಕ್ತದ ಕಲೆಗಳು ಹಾಗೂ ಭೌತಿಕ ಕುರುಹುಗಳು ಪತ್ತೆಯಾಗಿರ್ತಕ್ಕಂಥದ್ದು, ಅವರಿಗೆ ಸಂಬಂಧಪಟ್ಟ ಕೂದಲು ಅದೆಲ್ಲ. ಘಟನೆ ನಡೆದ ಸ್ಥಳದಲ್ಲಿದ್ದಂತಹ CCTV ವಶಪಡಿಸ್ಕೊಂಡಿದ್ದಾರೆ. 30 ನಿಮಿಷ ಇದೆಯಂತೆ, ಅದು 30 ನಿಮಿಷ ನಡೆದಿರ್ತಕ್ಕಂಥದ್ದು. CCTV ದೃಶ್ಯ ಕೇಸ್ನಲ್ಲಿ ಪ್ರಮುಖವಾಗಿ ಸಾಕ್ಷಿ ಆಗತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಕೃತ್ಯ ಅಂದರೆ ಕ್ರೈಮ್ ನಡೆದ ಜಾಗದಲ್ಲಿರ್ತಕ್ಕಂಥ CCTV ಫುಟೇಜಲ್ಲಿ ಯಾರ್ಯಾರು ಹೆಂಗೆ ಹೊಡೆದ್ರು, ಏನು ಎತ್ತ ಅಂತೆಲ್ಲ ಸಿಕ್ಕಿರುತ್ತೆ. ಹಾಗಾಗಿ ಕೊಂದವರು ಯಾರು ಅಂತಕ್ಕಂಥದ್ದು ಈ ದೃಶ್ಯಗಳಿಂದಲೇ ಫೈನಲ್ ಆಗ್ಬಿಡುತ್ತಲ್ವಾ? ಖಂಡಿತ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ಇದೇ ಏಟಿನಿಂದ ಆತನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಆದರೆ ಕೊಂದವರು ಯಾರ್ಯಾರು ಇದ್ರು, ಅಲ್ಲಿ ಆ ಘಟನೆಯಲ್ಲಿ ಭಾಗಿಯಾದಂಥವ್ರು ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಫೈನಲ್ ಆಗುವಂಥದ್ದು. ಯಾಕೆಂದರೆ ಒಂದಷ್ಟು ಜನ ಶವದ ಮೇಲೆ ಕೂಡ ಹಲ್ಲೆಯನ್ನು ಮಾಡಿರುವಂಥದ್ದು, ಆತ ಸಾವು ಸಂಭವಿಸಿದೆ ಅಂತ ಗೊತ್ತಿಲ್ಲದೇ ಕೂಡ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ CCTV ಫುಟೇಜಸ್ಗಳು ಸಿಕ್ಕಿದ್ದಾವೆ. ಅಂದರೆ ಹಲ್ಲೆ ಮಾಡಿದಂಥ ಒಂದು ಶೆಡ್ ಏನಿತ್ತು, ಆ ಶೆಡ್ನಿಂದ ಮತ್ತೊಂದು ಅಂದರೆ ಸೆಕ್ಯೂರಿಟಿ ಕೂತ್ಕೊಳ್ತಕ್ಕಂಥ ಜಾಗಕ್ಕೆ ತೆಗೆದುಕೊಂಡು ಹೆಣವನ್ನು ತೆಗೆದುಕೊಂಡು ಬಂದು ಬಿಸಾಡ್ತಾರೆ. ಆ ಬಿಸಾಡೋ ಸಂದರ್ಭದಲ್ಲಿ ನಾಗರಾಜ್ ಮತ್ತು ಪವನ್ ಆ ಶವವನ್ನು ತೆಗೆದುಕೊಂಡು ಬಂದು ಹೊರಗಡೆ ಹಾಕುವಂಥದ್ದು. ಆ ಸಂದರ್ಭದಲ್ಲಿ ಕೆಲವೊಂದು CCTV ಫುಟೇಜಸ್ಗಳು ರೆಕಾರ್ಡ್ ಆಗಿದೆ. ಅಂದರೆ ಅಷ್ಟೊತ್ತಿಗೆ ಆತನ ಸಾವು ಸಂಭವಿಸಿತ್ತು, ಅದಕ್ಕೆ ಪೂರಕವಾದ CCTV ಫುಟೇಜಸ್ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಯಾರ್ಯಾರು ಹಲ್ಲೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಪೂರಕವಾದ CCTVಗಳಿಲ್ಲ. ಅಂದರೆ ಅವರು ಬರುವಂಥದ್ದು ಮತ್ತು ಅದರ ಒಳಗಡೆ ಹೋಗುವಂಥದ್ದು, ಅದಾದ ನಂತರ ಶವವನ್ನು ತೆಗೆದುಕೊಂಡು ಮತ್ತೊಂದು ರೂಮ್ಗೆ ಬಿಸಾಡುವಂಥದ್ದು, ಇದೆಲ್ಲ ಕೂಡ CCTV ರೆಕಾರ್ಡಲ್ಲಿ ಆಗಿರುವಂಥದ್ದು. ಅಂದರೆ ಯಾರ್ಯಾರು ಹಲ್ಲೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಕೂಡ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನೆಲ್ಲ ಕೂಡ ಕಲೆ ಹಾಕ್ತಾ ಹೋಗ್ತಾರೆ ಪೊಲೀಸರು. ಜೊತೆಗೆ ಆತನ ರಕ್ತದ ಸ್ಯಾಂಪಲ್ಗಳೇನಿತ್ತು, ಸ್ಯಾಂಪಲ್ಗಳು ಈಗಾಗಲೇ ಗೊತ್ತಾಗಿರುವಂಥದ್ದು. ಸಿಕ್ಕಿರುವಂಥ ಕುರುಹುಗಳು ಮತ್ತು ವೆಪನ್ಗಳೇನಿದೆ, ವೆಪನ್ಗಳ ಮೇಲಿದ್ದಂಥ ರಕ್ತದ ಮಾದರಿಯನ್ನು ಮತ್ತೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಿದ್ದಂಥದ್ದು ಅಂತ ಅದ್ರ ಬಗ್ಗೆ ಒಂದು ಗೊತ್ತಾಗುವಂಥದ್ದು. ಜೊತೆಗೆ ಯಾರ್ಯಾರು ವೆಪನ್ಗಳನ್ನು ಹಿಡ್ಕೊಂಡಿದ್ರು ಅವರ ಬೆರಳಚ್ಚುಗಳು ಅಂದರೆ ಫಿಂಗರ್ ಪ್ರಿಂಟ್ಗಳು ಅಂತ ಏನು ಹೇಳ್ತಾರೆ, ಅದೆಲ್ಲ ಕೂಡ ಅದರಲ್ಲಿ ನಮೂನೆ ಆಗಿರ್ತದೆ. ಅವರು ಹಲ್ಲೆಯನ್ನು ಮಾಡಿದ್ದು, ಈಗ ಒಂದು ಲಾಠಿಯನ್ನು ಹಿಡ್ಕೊಂಡಿದ್ರೆ ಅದರಲ್ಲಿ ರಕ್ತದ ಕಲೆ ಇದ್ದರೆ ಅದೇ ಲಾಠಿಯಲ್ಲಿ ಇನ್ನೊಬ್ಬ ಆರೋಪಿಯ ಏನು ಬೆರಳಚ್ಚುಗಳು ಇರ್ತವೆ. ಆ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕೂಡ ಕನ್ಫರ್ಮೇಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ ಈಗ ತಾಂತ್ರಿಕವಾಗಿ ಯಾವ ರೀತಿಯಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು, ಆ ರೀತಿ ಪ್ರಯತ್ನಗಳನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಎಲ್ಲೂ ಕೇಸ್ ಹಳ್ಳ ಹಿಡಿಬಾರ್ದು, ಯಾವ ಒಂದು ವಿಚಾರದಲ್ಲೂ ಕೂಡ ಎಲ್ಲದಕ್ಕೂ ಸಾಕ್ಷಿಗಳು, ಪ್ರತಿಯೊಂದಕ್ಕೂ ಸಾಕ್ಷಿಗಳು. DCP ಗಿರೀಶ್ ಅಂಡ್ ಟೀಮ್ ಈ ವಿಚಾರದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಸ್ಥಳಗಳ ಮಹಜರ್ ಕೂಡ ನಡೆಸಲಾಗಿದೆ, ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೇಸ್ ಎಲ್ಲೂ ಕೂಡ ವೀಕ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.